ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 12ರಿಂದ 17, प्रकाशित पुस्तक 2 अध्याय 12 से 17 वचन, रेवलेशन चैप्टर 2 12 to 17 ಓದಿ ಒಬ್ಬರು ಗಟ್ಟಿಯಾಗಿ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ, ಬಲವಾದ ಇಬ್ಬಾಯಿ ಕತ್ತಿಯ ಹಿಡಿದಾತನು ಹೇಳುವುದೇನೆಂದರೆ, ನೀನು ದೇವರು ಪೆರ್ಗಮ ಸಭೆಗೆ ತನ್ನನ್ನು ಹೆಂಗೆ ಗೋಚರಪಡಿಸ್ಕೊತಾ ಇದ್ದಾನಂದ್ರೆ, ತನ್ನನ್ನು ಹೆಂಗೆ ಪ್ರಕಟಿಸ್ಕೊತಾ ಇದ್ದಾನಂದ್ರೆ, ಬಲವಾದ ಇಬ್ಬಾಯಿ ಕತ್ತಿ. ಇಬ್ಬಾಯಿ ಕತ್ತಿ ಅಂದ್ರೆ हिंदी में क्या दिया सिस्टर? तलवार, तलवार। 2 अध्याय 12 से 17 वचन बोला, प्रकाशित पुस्तक 2 अध्याय 12 से 17 वचन। तलवार दिया ना, आमीन। ಬಲವಾದ ಇಬ್ಬಾಯಿ ಕತ್ತಿ ನೋಡಿ, ನಮ್ಮನೆಯಲ್ಲಿರೋ ಚಾಕುಗಳು ಕತ್ತಿಗಳು ಎಲ್ಲ ಒಂದು ಸೈಡ್ ಚೂಪಾಗಿರ್ತದೆ. ಈ ಕತ್ತಿ 2 ಸೈಡ್, दोनों ಸೈಡ್ भी ಶಾರ್ಪ್ ರहे. ಇಬ್ಬಾಯಿ ಕತ್ತಿ ಅಂದ್ರೆ 2 ಕಡೆ. ಕತ್ತಿಯನ್ನ ಬೈಬಲ್ ಅಲ್ಲಿ 3 ವಿಧವಾದ ಕತ್ತಿಗಳು ಇರ್ತದೆ. ಒಂದು ಮಾಮೂಲಿ ನಮ್ಮ ಮನೆಯಲ್ಲಿ ಯೂಸ್ ಮಾಡೋ ಕತ್ತಿ, 2 ಯುದ್ಧ ಮಾಡೋ ಕತ್ತಿ, 3 ಇಬ್ಬಾಯಿ ಕತ್ತಿ. 3 ಕತ್ತಿ ಬಗ್ಗೆ ಬೈಬಲ್ ಇರ್ತದೆ. ಇಲ್ಲಿ ಕೊಟ್ಟಿರೋ ಕತ್ತಿ ಯೇಸು ಕ್ರಿಸ್ತನು ಹಿಡಿಯುವಂತ ಕತ್ತಿ ಇಬ್ಬಾಯಿ ಕತ್ತಿ. ಇಬ್ಬಾಯಿ ಕತ್ತಿ ಹೆಂಗಿರ್ತದೆ? 2 ಕಡೆನೂ ಶಾರ್ಪ್ ಇರ್ತದೆ, 2 ಕಡೆನೂ ಚೂಪಾಗಿರ್ತದೆ, 2 ಕಡೆನೂ ಕತ್ತರಿಸ್ತಾ ಇದೆ. ಅಂತಂತ ಕತ್ತಿಯನ್ನ ಯೇಸು ಕ್ರಿಸ್ತನು ಹಿಡ್ಕೊಂಡಿದ್ದಾನೆ. ಪ್ರೈಸ್ ದ ಲಾರ್ಡ್. ಯಾಕೆ? ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ಯಾಕೆ ಯೇಸು ಕ್ರಿಸ್ತನು ಇಬ್ಬಾಯಿ ಕತ್ತಿಯನ್ನು ಹಿಡ್ಕೊಂಡಿರ್ತಾನೆ. ಲಾಸ್ಟ್ ಅಲ್ಲಿ ಏನು? ಥ್ಯಾಂಕ್ಸ್ ಲಾರ್ಡ್. ಕಂಟಿನ್ಯೂ ಮಾಡಿ. ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳ. ಪೆರ್ಗಮ ಸಭೆ ಎಲ್ಲಿ ಬರ್ತೈತೆ ಅಂದ್ರೆ ಟರ್ಕಿಯಲ್ಲಿ ಬರ್ತೈತೆ. ಟರ್ಕಿ ದೇಶದಲ್ಲಿ ಪೆರ್ಗಮ ಸಿಟಿ ಬರ್ತೈತೆ. ಎಫೆಸ ಕೂಡ ಒಂದು ಸಿಟಿ, ಸ್ಮುರ್ನ ಒಂದು ಸಿಟಿ, ಪೆರ್ಗಮ ಒಂದು ಸಿಟಿ, ಫಿಲಡೆಲ್ಫಿಯಾ ಒಂದು ಸಿಟಿ, ಆಮೇಲೆ ಅದೇ ರೀತಿ ಸಾರ್ದಿಸ್ ಒಂದು ಸಿಟಿ, ಆಮೇಲೆ ಆ ತರ ಒಟ್ಟು 7 ಸಭೆಗಳಿದೆ. 7 ಸಭೆಗಳು ಕೂಡ ಒಂದೊಂದು ಸಿಟಿ. ಅದು ಸಾರ್ದಿಸ್ ಒಂದು ಸಿಟಿ, ಫಿಲಡೆಲ್ಫಿಯಾ ಒಂದು ಸಿಟಿ, ಆಮೇಲೆ ಒಂದು ಸಿಟಿ. ಅದೇ ತರನೇ ಆಮೇಲೆ ಪೆರ್ಗಮ ಕೂಡ ಒಂದು ಸಿಟಿ. ಆ ಸಿಟಿಲಿ ಇರೋ ಚರ್ಚ್ಗಳಿಗೆ ದೇವ್ರು ಏನಂತ ಹೇಳ್ತಾ ಇದ್ದಾನೆ, ಆಮೇಲೆ ಏನಂತ ಪ್ರಕಟಿಸ್ಕೊತಾ ಇದ್ದಾನೆ? ನಾನು ಇಬ್ಬಾಯಿ ಕತ್ತಿಯನ್ನು ಹಿಡಿದಿರೋನು, ಇಬ್ಬಾಯಿ ಕತ್ತಿಯನ್ನು ಹಿಡ್ಕೊಂಡು ನಿಂತಿದ್ದೀನಿ. ಹಲ್ಲೆಲೂಯಾ. ನೀನು ವಾಸ ಮಾಡುವ ಸ್ಥಳ, ನೀನಿರೋ ಜಾಗ, ನೀನು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಈ ಸಭೆಗಳಿರುವಾಗ, ಈ ಸಭೆಗಳು ಭೂಮಿ ಮೇಲೆ ಇರುವಾಗ, ಈ ವಾಕ್ಯವನ್ನ ಪದೋಸ್ ದ್ವೀಪದಲ್ಲಿ ಯೋಹಾನನಿಗೆ ದೇವರು ದರ್ಶನ ಕೊಡುವಾಗ, ರೋಮ್ ಗೌರ್ನಮೆಂಟ್, ರೋಮ್ ಸಾಮ್ರಾಜ್ಯ ಇಸ್ರಾಯೇಲ್ ದೇಶವನ್ನ, ಪ್ರಪಂಚವನ್ನ ಆಳ್ತಾ ಇತ್ತು. ಸೂಪರ್ ಪವರ್ ಆಗಿತ್ತು. ಯಾವುದು? ರೋಮ್ ಕಂಟ್ರಿ, ರೋಮ್ ಸಾಮ್ರಾಜ್ಯ, ರೋಮ್ ಗೌರ್ನಮೆಂಟ್. ಹಲ್ಲೆಲೂಯಾ. ಸೊ ದೇವರು ಹೇಳ್ತಾ ಇದ್ದಾನೆ, ರೋಮ್ ಸಾಮ್ರಾಜ್ಯ ಗೌರ್ಮೆಂಟ್ ಎಲ್ಲಿತ್ತಂದ್ರೆ ಅದ್ರ ಹೆಡ್ ಆಫೀಸು ಪೆರ್ಗಮದಲ್ಲಿತ್ತು. ಹಲ್ಲೆಲೂಯಾ. ರೋಮ್ ಗೌರ್ಮೆಂಟ್ ಎಲ್ಲಿತ್ತು? ರೋಮ್ ಗೌರ್ಮೆಂಟ್ ಹೆಡ್ ಆಫೀಸು ಪೆರ್ಗಮದಲ್ಲಿತ್ತು. ಸೈತಾನನ ಸಿಂಹಾಸನವಿರುವ ಜಾಗ ನಮಗೆ ಗೊತ್ತು. ಆಮೇಲೆ ಕಂಟಿನ್ಯೂ ಮಾಡೋಣ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿರುವ, ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯಾದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನ ನೀನು ಮರೆ ಮಾಡಿ. ಒಂದು ನಿಮಿಷ, ಇದರ ಅರ್ಥ ಹೇಳಿದೆ ನೋಡಿ. ದೇವರು ಹೇಳ್ತಾ ಇದ್ದಾನೆ, ನೀನಿರೋ ಜಾಗ ಸೈತಾನ ಸಿಂಹಾಸನ ಇರೋ ಜಾಗ, ಆದ್ರೆ ಕೂಡ ನೀನು ನಂಬಿಗಸ್ತನಾಗಿದ್ದೀಯಾ, ನೀತಿವಂತನಾಗಿದ್ದೀಯಾ,
ಪರಿಶುದ್ಧನಾಗಿದೀಯಾ, ಪ್ರಾರ್ಥನಾ ಪೂರ್ವಕನಾಗಿದೀಯಾ, ನಂಬಿಕೆಯನ್ನು ಬಿಡದಿರ ಗಟ್ಟಿಯಾಗಿ ಇಟ್ಕೊಂಡಿದೀಯಾ. ನೀನಿರೋ ಜಾಗ ಸೈತಾನ ಸಿಂಹಾಸನವಿರೋ ಜಾಗ. ಅಂದ್ರೆ ಆ ಕಾಲದಲ್ಲಿ ರೋಮ್ ಕಂಟ್ರಿ ತನ್ನ ಹೆಡ್ ಆಫೀಸ್ ಅನ್ನ, ತನ್ನ ಕಂಪ್ಲೀಟ್ ಆಫೀಸ್ ಅನ್ನ ಪೆರ್ಗಮದಲ್ಲಿ ಹಾಕೊಂಡಿತ್ತಂತೆ. ದೇವರಿಗೆ ವಿರೋಧ, ದೇವರ ರಾಜ್ಯಕ್ಕೆ ವಿರೋಧ, ದೇವರ ಸಭೆಗೆ ವಿರೋಧ, ದೇವರ ಮಕ್ಕಳಿಗೆ ವಿರೋಧ. ಯಾರ ಬಲೆ ಪೀಡಿಸ್ತಾ ಇದ್ರು, ಬಲೆ ಹಿಂಸಿಸ್ತಾ ಇದ್ರು ಕ್ರೈಸ್ತರನ್ನ, ದೇವರ ಮಕ್ಕಳನ್ನ, ಪ್ರಾರ್ಥನೆ ಮಾಡೋಣ. ಅದರಲ್ಲಿ ಕೂಡ ನೀನು ಬಲೆ ನಂಬಿಗಸ್ತನಾಗಿದ್ದೀಯ. ತುಂಬಾ ನಿನ್ನ ರಕ್ಷಣೆಯನ್ನ ಕಾಪಾಡ್ಕೊಂಡಿದೀಯ. ನೀನು ಕೂಡ ಈ ವಾಕ್ಯ ನಿನ್ನ ಜೀವನದಲ್ಲಿ ಏನಂದ್ರೆ, ನೀನು ಕೂಡ ನಿನ್ನ ಪರ್ಸನಲ್ ಲೈಫ್ ಅಲ್ಲಿ, ನಿನ್ನ ಬದುಕಿನಲ್ಲಿ, ಜೀವಿತದಲ್ಲಿ, ನಾನು ಒಬ್ಬಳೇ ನಮ್ಮ ಮನೆಯಲ್ಲಿ ನಂಬಿರೋದು, ಯಾರು ನಂಬಿಲ್ಲ. ಆಮೇಲೆ ನಮ್ಮ ಮನೆಯಲ್ಲಿ, ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ದೇವಸ್ಥಾನ ಐತೆ, ಅಲ್ಲೆಲ್ಲೂಯ, ಏನು ಹೇಳ್ಬಾರ್ದು. ನೀನು ಎಂಥವನಾಗಿರ್ಬೇಕಂದ್ರೆ, ಎಂಥವಳಾಗಿರ್ಬೇಕಂದ್ರೆ ನಂಬಿಗಸ್ತನಾಗಿರ್ಬೇಕು, ನಂಬಿಗಸ್ತರಾಗಿರ್ಬೇಕು. ಆಮೇಲೆ ಅಲ್ಲೆಲ್ಲೂಯ, ಏನೇ ಇಲ್ಲಿ, ಎಂಥವರೇ ಆಗಿರ್ಲಿ, ಏನೇ ಇಲ್ಲಿ, ತಡೆ ಇಲ್ಲಿ. ನೋಡು, ಈ ಸಭೆ ಹೆಡ್ ಆಫೀಸೇ ರೋಮ್ ಚಕ್ರವರ್ತಿ, ರೋಮ್ ಸಾಮ್ರಾಜ್ಯ ಹೆಡ್ ಆಫೀಸೇ ಪೆರ್ಗಮದಲ್ಲಿದೆ. ಬಲೆ ಪೀಡಿಸ್ತಾ ಇದ್ರು, ಬಲೆ ಹಿಂಸಿಸ್ತಾ ಇದ್ರು. ಅದರಲ್ಲಿ ಕೂಡ ಈ ಸಭೆಯವರು ಹೆಂಗಿದ್ರಂದ್ರೆ, ಈ ಚರ್ಚ್ ವಿಶ್ವಾಸಿಗಳು ನಂಬಿಗಸ್ತರಾಗಿ, ಆಮೇಲೆ ದೇವರ ಒಂದು ರಕ್ಷಣೆಯನ್ನ ಕಾಪಾಡಿಕೊಂಡು ಪರಿಶುದ್ಧವಾಗಿದ್ರಂತೆ. ಹಲ್ಲೆಲೂಯಾ. ದೇವರು ಎಷ್ಟು ಚೆನ್ನಾಗಿ ಅವ್ರನ್ನ, ಆ ಚರ್ಚ್ ನ ಅಪ್ರಿಶಿಯೇಟ್ ಮಾಡ್ತಾ ಇದ್ರು ಅಂದ್ರೆ, ಅವರು ಇರೋ ಒಳ್ಳೆ ಗುಣವನ್ನು ಹೊಗಳ್ತಾ ಇದ್ರು. ತಪ್ಪು ಕೂಡ ಇದೆ, ಈ ಚರ್ಚಲ್ಲಿ ಮಿಸ್ಟೇಕ್ ಕೂಡ ಇದೆ. ಆ ಮಿಸ್ಟೇಕ್ ಕೂಡ ಮುಂದಕ್ಕೆ ನೋಡೋಣ. ಕಂಟಿನ್ಯೂ ಮಾಡಮ್ಮ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸ್ತೀವಿ. ನಿನ್ನ ಹತ್ರ ಒಳ್ಳೇದಿದೆ, ಕೆಟ್ಟದ್ದಿದೆ. ಇದೆಲ್ಲ ನಮ್ಗೆ ಏನಿದು ಪಾಠ. ನಾವು ಈ ತಪ್ಪನ್ನ ಮಾಡಬಾರ್ದು, ನಾವು ಈ ಪಾಯಿಂಟ್ ಅಲ್ಲಿ ಇರಬಾರ್ದು, ನಾವು ಈ ಮಿಸ್ಟೇಕ್ ಅಲ್ಲಿ ಇರಬಾರ್ದು, ನಾವು ಈ ತಪ್ಪುಗಳಲ್ಲಿ ಇರಬಾರ್ದು ಅಂತ ದೇವರು ಮಾತಾಡ್ತಾ ಇರೋದು. ಏನಂತ ಮಾತಾಡ್ತಾ ಇದ್ದಾರೆ, ಹೆಂಗಂತ ಮಾತಾಡ್ತಾ ಇದ್ದಾರೆ. ಆದ್ರೂ ನಿನ್ನ ಮೇಲೆ ನಂಬಿಗಸ್ತನು, ನಿನ್ನ ರಕ್ಷಣೆಯನ್ನ ಕಾಪಾಡ್ಕೊಂಡಿದೀಯಾ, ನಿನ್ನ ನಂಬಿಕೆಯನ್ನ ಕಾಪಾಡ್ಕೊಂಡಿದೆ, ಗುಡ್. ಬಟ್ ನಿನ್ನ ಹತ್ರ ಸ್ವಲ್ಪ ಮಿಸ್ಟೇಕ್ಸ್ ಇದೆ, ನಿನ್ನ ಹತ್ರ ಕೆಲವು ತಪ್ಪುಗಳಿದೆ, ನಿನ್ನ ಹತ್ರ ಕೆಲವು ಪಾಪಗಳಿದೆ. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಮನುಷ್ಯ ಬುದ್ಧಿ, ನಮ್ಮ ಹತ್ರ ಒಳ್ಳೆ ಬುದ್ಧಿಗೆ ಖುಷಿ ಪಡ್ತೀವಿ, ನಮ್ಮ ಕೆಟ್ಟ ಬುದ್ಧಿಯನ್ನ ಯೋಚಿಸಲ್ಲ. ನಾವು ಮಾಡೋ ತಪ್ಪುಗಳನ್ನ ನಾವು ನಾನು ಇಂಥ ತಪ್ಪಲ್ಲಿ ಇದ್ದೀನಿ ಅನ್ನೋ ಫೀಲಿಂಗೇ ಇರಲ್ಲ. ನಾನಿಂಥ ಮಿಸ್ಟೇಕ್ ಅಲ್ಲಿ ಇದ್ದೀನಿ, ನಾನು ಇಂಥ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀನಿ ಅನ್ನೋ ಒಂದು ಆಲೋಚನೆನೇ ಇರಲ್ಲ. ನಾವಿರೋ ಒಳ್ಳೆ ತನದಲ್ಲೇ ಸಂತೋಷ ಪಡ್ಕೊಂಡು ಕೆಟ್ಟದಕ್ಕೆ ಏನು ಫೀಲ್ ಮಾಡ್ಕೊಂಡ್ರ ಜಮ್ ಜಮ್ ಅಂತ ಹೋಗ್ತಾ ಇರ್ತೀವಿ. ಬಟ್ ದೇವ್ರು ಏನ್ ಮಾಡ್ತಾನೆ, ಈ ಸಭೆನ ಖಂಡಿಸ್ದಂಗೆ ನಮ್ಮನ್ನು ಖಂಡಿಸ್ತಾನೆ, ನಮ್ಮ ತಪ್ಪುಗಳನ್ನು ಕೂಡ ಗದರಿಸ್ತಾನೆ. ನಮ್ಮನ್ನು ಕೂಡ ದೇವರು ಯಾಕೆ ಅಂತ ಕೇಳ್ತಾನೆ. ನಿನ್ನ ಹತ್ರ ಕೂಡ ತಪ್ಪುಗಳಿದೆ ಅಂತಾನೆ. ನೋಡೋಣ ಈ ಸಭೆಯಲ್ಲಿ ಏನ್ ತಪ್ಪುಗಳಿದೆ, ಆ ತಪ್ಪುಗಳು ನಮ್ಮ ಹತ್ರ ಇದೆಯಾ, ಅದು ಕೂಡ ನೋಡೋಣ. ಕಂಟಿನ್ಯೂ ಮಾಡಮ್ಮ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ನೋಡಿ ನೋಡಿ ನೋಡಿ, ಕಾಲ್ವರಿ ಏನ್ ವಾಕ್ಯ ಬಂತು, ಕರ್ತನ ಭೋಜನ. ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದನ್ನ ತಿನ್ನಬಾರ್ದು. ಕರ್ತನ ಭೋಜನ ಎರಡೂ ಬಂತು. ದೆವ್ವಗಳ ಪಂಕ್ತಿ, ದೇವರ ಪಂಕ್ತಿ, ಕರ್ತನ ಪಂಕ್ತಿ. ದೆವ್ವಗಳ ಮೇಜು, ಕರ್ತನ ಮೇಜು. ದೆವ್ವಗಳ ಪಾತ್ರೆ, ಕರ್ತನ ಪಾತ್ರೆ. ಎರಡರಲ್ಲಿ ನೀವು ಊಟ ಮಾಡಕ್ಕಾಗಲ್ಲ. ಇಲ್ಲಿ ಕೂಡ ಹೇಳ್ತಾ ಇದ್ರೆ, ಈ ಸಭೆಗೆ ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದನ್ನ ತಿನ್ನೋರು ನಿನ್ನ ಹತ್ರ ಇದ್ದಾರೆ. ನಾವು ತಿನ್ನಬಾರ್ದು. ಅವ್ರು ಯಾರೇ ಕರೀಲಿ, ಎಂಥವ್ರನ್ನ ಕರೀಲಿ, ಅವರೆಷ್ಟೇ ಕ್ಲೋಸ್ ಆಗಿರ್ಲಿ, ಅವ್ರಿಗೆ ಯಾರೇ ಆಗಿರ್ಲಿ, ತುಂಬಾ ನಿಮ್ಗಿಂತ ದೊಡ್ಡ ಮನುಷ್ಯನೇ ಆಗಿರ್ಲಿ, ತಿನ್ನಬಾರ್ದು, ತಿನ್ನಲ್ಲ. ಆಮೇಲೆ ವಿಗ್ರಹಗಳಿಗೆ ಅರ್ಪಿಸಿದ ತಿನ್ನಬಾರ್ದು. ಹೇಳಿದ ಮುಸ್ಲಿಂ ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರಂತ, ಅವ್ರು ತಿನ್ನಲ್ಲ. ಅವ್ರು ₹1 ಕೋಟಿ ಕೊಡ್ತೀನಿ ಅಂದ್ರೆ ಕೂಡ ತಿನ್ನಲ್ಲ. ಹಲಾಲ್ ಮಾಡಿದ್ರೆ ನಾನ್ ವೆಜ್ ಹಲಾಲ್ ಮಾಡಿದ್ರೆ ಮಾತ್ರ ತಿಂತಾರೆ. ಅದು ಕಣ್ಣಲ್ಲಿ ನೋಡಿರ್ಬೇಕು, ಮುಸ್ಲಿಂ ಅಂಗಡಿಯಲ್ಲಿ ತಂದಿರ್ಬೇಕು, ಇಲ್ಲ ಮಸೀದಿಗೆ ಹೋಗಿ ಇದು ಮಾಡಿಸ್ಕೊಂಡು ಬಂದಿರ್ಬೇಕು ಹಲಾಲ್, ಅವಾಗ ತಿಂತಾರೆ. ಹಲ್ಲೆಲೂಯಾ. ನಾವು ಯಾಕೆ ನಮ್ಮ ದೇವರು ಬೈಬಲ್ ಹೇಳ್ತಾ ಇದ್ದಾರೆ, ನಾವು ಕೂಡ ತಿನ್ನಬಾರ್ದು. ಆಮೇಲೆ ತಿಂತೀಯಾ, ನಿನ್ನ ಆತ್ಮಿಕತೆ ವೀಕ್ ಆಗ್ಬೇಕು, ನಿನ್ನ ರಕ್ಷಣೆ, ನಿನ್ನ ನಂಬಿಕೆ ಹೋಗ್ತಾ ಇತ್ತು. ನೀನ್ ವಿಗ್ರಹಕ್ಕೆ ಅರ್ಪಿಸಿದ್ದು ತಿಂದ್ರೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿ ತಿಂದ್ರೆ, ಮತ್ಲಬ್ ಪದ ಹೋಗಿ ಸಿಸ್ಟರ್, ತಿಂದ್ರೆ ನಿನ್ನ ಆತ್ಮಿಕತೆ ಹೋಗ್ಬೇಕು. ವಿಶ್ವಾಸಿ ಆಗಿರ್ತೀಯ, ನಿಜವಾದ ವಿಶ್ವಾಸಿ ಆಗಿರಲ್ಲ.
ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ, ಆಮೆನ್. ಕಂಟಿನ್ಯೂ ಮಾಡೋಣ. ಜಾರತ್ವ ಏನಂತ ಇದ್ದಾನೆ ಅಂದ್ರೆ ಇಲ್ಲಿ ದೇವರು ಯೇಸು ಸ್ವಾಮಿ ಒಬ್ಬರೇ ದೇವರು, ಪರಲೋಕ ದೇವರು ಒಬ್ಬರೇ ದೇವರು. ಇನ್ನು ಈ ಲೋಕದಲ್ಲಿ ಯಾವ ದೇವರಿಲ್ಲ. ಒಂದು ರೀತಿ ಆತ್ಮೀಕ ಅರ್ಥದಲ್ಲಿ ಹೇಳಿದ್ರೆ ನಮ್ಮ ದೇವರು ಗಂಡ ಇದ್ದಾರೆ. आत्मिक अर्थ में बोले तो हमारा परमेश्वर हमको पति जैसा. हालेलुया. ನಾವು ಈ ದೇವರನ್ನ ಬಿಟ್ಟು ಬೇರೆ ದೇವರಲ್ಲಿ ನೈವೇದ್ಯ ಮಾಡಿದ್ರೆ ತಿಂದ್ರೆ ಆತ್ಮಿಕ ವ್ಯಭಿಚಾರ. ಆತ್ಮಿಕ ನೋಡಲ್ಲಿ ಕೊಟ್ಟಿದ್ದಾರೆ ಜಾರತ್ವ ಅಂತ. ಜಾರತ್ವ ಅಂದ್ರೆ ಏನು? ವ್ಯಭಿಚಾರ. ಹಾಲೆಲೂಯಾ. ಜಾರತ್ವ ಅಂದ್ರೆ ಅದೇ ವ್ಯಭಿಚಾರ, ಆತ್ಮಿಕ ವ್ಯಭಿಚಾರ ಮಾತ್ರ. ಅಂದ್ರೆ ಯೇಸು ಸ್ವಾಮಿಯನ್ನು ಗಂಡನ್ನ ಬಿಟ್ಟು ಬೇರೆ ದೇವರ ಹತ್ರ ಹೋದ್ರೆ ಅದನ್ನೇ ವ್ಯಭಿಚಾರ. आमेन. यीशु स्वामी का पति है, एक ही पति, इसको छोड़ के दूसरा भगवान का पास जाके उधर खाए तो वो भी व्यभिचार बोलते, आत्मिक व्यभिचार. हालेलुया. सो ನಾವು ಯಾರು ಹೋಗಲ್ಲ. ನನ್ನ ನಂಬಿಕೆ ಇದೆ, ನೀವು ಇನ್ಮೇಲೆ ತಿನ್ನಬಾರ್ದು. ಇದುವರೆಗೂ ತಿಂದಿದ್ರೇನು, ಇನ್ಮೇಲೆ ತಿನ್ನಬಾರ್ದು. ಇನ್ಮೇಲೆ ನೋ. ಪ್ರೈಸ್ ದಿ ಲಾರ್ಡ್. ಕಂಟಿನ್ಯೂ ಮಾಡೋಣ. ಹಾ ಏನ್ ಹೇಳ್ದ? ಬಿಲಾಮನು ಏನ್ ಹೇಳ್ದ? ಬಿಲಾಮನು ಬಲಾಕನಿಗೆ ತೆಗೆದ ವಾಕ್ಯ ನೋಡಿ, ವಾಕ್ಯದಲ್ಲಿ ನೋಡಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಂಬರ್ಸ್ 31:16 गिनती 30:16 वचन. ಅರಣ್ಯಕಾಂಡ 39:16 ಬಾಲಾಕನಿಗೆ ಬಿಲಾಮ್ ಹೇಳಿದ ನೋಡೋಣ, ಓದಮ್ಮ. ಬೆಗೋರದ ಬಾಲನ ಸಂಗತಿಯಲ್ಲಿ ಬಿಲಾಮನ ಆಲೋಚನೆಯನ್ನು ಅನುಸರಿಸಿ ಇಸ್ರಾಯೇಲರಲ್ಲಿ ಯೆಹೋವನಿಗೆ ಇಸ್ರಾಯೇಲ್ ಅಂತ ಪ್ರಕಟಣೆ ಗ್ರಂಥದಲ್ಲಿ ಇಸ್ರಾಯೇಲ್ ಅಂತ ಬಂತ 2ನೇ ಅಧ್ಯಾಯದಲ್ಲಿ ಇಲ್ಲಿ ಕೂಡ ಬಂದಿದೆ ನೋಡಿ. ಬಿಲಾಮನ್ ಅಂತ ಬಂತ ಬಂದಿದೆ. ಆಮೇಲೆ ಇಸ್ರಾಯೇಲ್ ಅಂತ ಬಂದಿದೆ. ಬಾಲಾಕನು ಬಂದಿದೆ. ಬಾಲಾಕ ಇಸ್ರಾಯೇಲರನ್ನು ಯೆಹೋವನಿಗೆ ದ್ರೋಹಿಗಳನ್ನಾಗಿ ಮಾಡಿ ಸಮೂಹದವರಲ್ಲಿ ಘೋರ ವ್ಯಾಧಿಯುಂಟಾಗುವಂತೆ ಮಾಡಿದವರು ಇವರೇ ಅಲ್ಲವೇ? ಹೌದು. ಆದ ಕಾರಣ ನೀವು ಈ ಗುಂಪಿನಲ್ಲಿರುವ ಎಲ್ಲಾ ಗಂಡು ಮಕ್ಕಳನ್ನು ಪುರುಷ ಸಂಗಮ ಮಾಡಿದ ಎಲ್ಲಾ ಹೆಂಗಸರನ್ನು ಕೊಲ್ಲಬೇಕು. ಪುರುಷ ಸಂಗಮ ಮಾಡದಿರುವ ಕನ್ಯರನ್ನು ನಿಮಗೋಸ್ಕರ ಉಳಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಸಾಕು ನೋಡಿ, ಈ ವಾಕ್ಯ ಏನ್ ಹೇಳ್ತಾ ಇದೆ? ಮೊಹೋಬರ ಬಳಿಗೆ ಹೋಗಿ ಮೊಹೋಬರ ಸ್ತ್ರೀಯರ ಸಹವಾಸ ಮಾಡಿ ಅವರ ಜಾತ್ರೆಯಲ್ಲಿ ಪಾಲ್ಗೊಂಡು ಅವರ ಹಬ್ಬಗಳಲ್ಲಿ ಸೇರಿ ಎಡೆ ಹಾಕಿದ್ದನ್ನು ತಿಂದಿದ್ದು ಮಾತ್ರ ಅಲ್ಲಿನ ಆತ್ಮಿಕ ವ್ಯಭಿಚಾರನ ಮಾಡಿದ್ರು. ಅವರ ಸ್ತ್ರೀಯರನ್ನ ಕರ್ಕೊಂಡು ಬಂದರು. ಅವರ ಸ್ತ್ರೀಯರನ್ನ ಇಸ್ರಾಯೇಲ್ ಪಾಳೆಯಗಳಿಗೆ ಕರ್ಕೊಂಡ್ ಬಂದ್ರು. ಸಂಗಮ ಮಾಡಿದ್ರು, ತಪ್ಪು ಮಾಡಿದ್ರು. 2 ಪಾಪನ ಮಾಡಿದ್ರು. ಒಂದು ವಿಗ್ರಹ ಆರಾಧನೆ ಮಾಡಿ ಅದಕ್ಕೆ ಅರ್ಪಿಸಿ ತಿಂದ್ರು. 2 ಅವರ ಸ್ತ್ರೀಯರನ್ನ ಆಮೇಲೆ ತಗೊಂಡ್ಬಂದು ಆಕೆ ಅವರೊಟ್ಟಿಗೆ ಮಲಗಿ 2 ಪಾಪಗಳನ್ನ ಮಾಡಿದ್ರು. ಇದರಿಂದ ಏನಾದ್ರು ಇಸ್ರಾಯೇಲರು ಮುಗ್ಗರಿಸಿ ಬಿದ್ದೋದ್ರು. ಇವತ್ತು ದೇವರ ಮಕ್ಕಳು ವ್ಯಭಿಚಾರನು, ಆತ್ಮಿಕ ವ್ಯಭಿಚಾರನು ಮಾಡಬಾರ್ದು, ಶಾರೀರಿಕ ವ್ಯಭಿಚಾರನು ಮಾಡಬಾರ್ದು. ಆತ್ಮಿಕ ಜಾರತ್ವವನ್ನು ಮಾಡಬಾರ್ದು, ಶಾರೀರಿಕ ಜಾರತ್ವವನ್ನು ಮಾಡಬಾರ್ದು. ಇಸ್ರಾಯೇಲರು ಮುಗ್ಗರಿಸಿ ಬೀಳೋದಕ್ಕೆ ಬಿಲಾಮನು ದುಡ್ಡಿನ ಆಸೆಗೆ ಬಲಾಕನಿಗೆ ಇಂಥ ಐಡಿಯಾ ಕೊಡ್ತಾನೆ. ನೀನು ಬಲಾಕನೇ ನಾವು ಶಾಪ ಕೊಡಕ್ಕಾಗಲ್ಲ. ಇವ್ರನ್ನ ಶಾಪ ಬರ್ಬೇಕಾದ್ರೆ ಒಂದೇ ಒಂದಿದೆ, ಇವ್ರಿಗೆ ಶಾಪ ನಾನು ತರಕ್ಕಾಗಲ್ಲ. ಇವ್ರನ್ನ ದೇವರ ಆಶೀರ್ವಾದ ಮಾಡಿದ್ದಾನೆ. ಒಂದು ವೇಳೆ ಇವರು ಪಾಪ ಮಾಡಿದ್ರೆ ಆಟೋಮೆಟಿಕ್ಲಿ ಇವರು ಪಾಳೆಯಗಳಿಗೆ ಶಾಪ ಬರ್ತದೆ. ಇವರಲ್ಲಿ ಮಿಸ್ಟೇಕ್ ಆಗುತ್ತೆ, ಬಿದ್ದೋಗ್ತಾರೆ ಅಂತ ಬಿಲಾಮನು ಬಲಾಕನಿಗೆ ಆಲೋಚನೆಯನ್ನ ಕೊಡ್ತಾನೆ. ಅದನ್ನೇ ಅಲ್ಲಿ ಪ್ರಕಟಿಸ್ತಾ ಇದ್ದೇನೆ. ಅಂತ ಆಲೋಚನೆ ಕೊಡೋ ನಮಗೂ ಕೂಡ ಇರ್ತಾರೆ. ಹುಷಾರ್, ಯಾಕೆ ಸೈತಾನನೇ ಸಾಕ ಅಂತ ಆಲೋಚನೆ ಕೊಡೋಕೆ ನಮ್ಗೆ. ಆಮೇಲೆ ಹಲ್ಲೆಲೂಯಾ. ಕುಡಿಬಾರ್ದು, ತಿನ್ನಬಾರ್ದು, ತೇಗಬಾರ್ದು, ಬೇರೆ ಹೆಂಗಸರ ಹತ್ರ ಹೋಗ್ಬಾರ್ದು ದೇವ್ರ ಮಕ್ಕಳು, ಬೇರೆ ಗಂಡಸರ ಹತ್ರ ಹೋಗ್ಬಾರ್ದು ದೇವ್ರ ಮಕ್ಕಳು.
व्यभिचार नहीं करना, आत्मिक व्यभिचार नहीं करना, शारीरिक व्यभिचार भी नहीं करना. ಆಮೆನ್. ಪವಿತ್ರವಾಗಿ ಕಾಪಾಡ್ಕೊಬೇಕು ನಮ್ಮ ದೇಹನ. ಅಶುದ್ಧ ಮಾಡ್ಕೊಳ್ಬಾರ್ದು, ಅಪವಿತ್ರ ಮಾಡ್ಕೊಬಾರ್ದು, ನಮ್ಮನ್ನ ಕೆಡಿಸ್ಕೊಬಾರ್ದು, ನಮ್ಮನ್ನ ಅಶುದ್ಧ ಮಾಡ್ಕೊಬಾರ್ದು ಅಂತ ಹೆಸರಲ್ಲಿ ನಾವು ಹೋಗ್ಲೇಬಾರ್ದು ಅಂತ ಮನೆಗಳಿಗೆ. ಆಮೆನ್. ಅವ್ರು ಕರೆದ್ರೆ ಕೂಡ ಹೋಗ್ಬಾರ್ದು, ಬೇರೆ ದಿನ ಹೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಕಂಟಿನ್ಯೂ ಮಾಡೋಣ. ಕಲ್ತ್ಕೊಂಡ್ರೆ ಇದರಲ್ಲಿ ವಾಕ್ಯಗಳು ಏನು? ಹಬ್ಬ, ಉತ್ಸವ, ಜಾತ್ರೆಯಲ್ಲಿ ನೈವೇದ್ಯ ಮಾಡಿದ್ರೆ ತಿನ್ನಬಾರ್ದು, ಬೇರೆ ಸ್ತ್ರೀ ಪುರುಷನ ಸಹವಾಸ, ದೇವರ ಮಕ್ಕಳು ವ್ಯಭಿಚಾರ ಮಾಡಬಾರ್ದು, ಜಾರತ್ವ. हालेलुया. अपनी वापस प्रकाशित पुस्तक वापस आ जाओ. हमें प्रकटने ग्रंथ को वापस बनी. आगे ನಿಕೊಲಾಯಿತರ ಬೋಧನೆಯನ್ನು ಅವಲಂಬಿಸಿದವರು ನಿಮ್ಮಲ್ಲಿದ್ದಾರಂತೆ ಈ ಸ್ವಾಮಿ ಹೇಳ್ತಾರೆ. ಯಾರಿಗೆ? ಪೆರ್ಗಮ ಸಭೆಯ ಪಾಸ್ಟ್ಗಳಿಗೆ, ಪೆರ್ಗಮ ಚರ್ಚ್ ಪಾಸ್ಟ್ಗೆ ಹೇಳ್ತಾ ಇದ್ದಾರೆ, ಪೆರ್ಗಮ ಚರ್ಚ್ ದೂತರಿಗೆ ಹೇಳ್ತಾ ಇದ್ದಾರೆ, ಪೆರ್ಗಮ ಚರ್ಚ್ ಅಲ್ಲಿ ಸಭೆಗಳನ್ನು ನಡೆಸ್ತಾ ಇರೋ ಪಾಲಕರಿಗೆ, ಟೀಚರ್ಗಳಿಗೆ, ಬೋಧಕರಿಗೆ, ಬಿಷಪ್ಗಳಿಗೆ ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ನಿಕೊಲಾಯಿತರ ಬೋಧನೆಯನ್ನ ಕೇಳಿರೋರಿದ್ದಾರೆ, ನಿಕೊಲಾಯಿತರ ಬೋಧನೆ ಪ್ರಕಾರ ನಡೆಯೋರಿದ್ದಾರೆ. ಈ ನಿಕೊಲಾಯಿತರಂದ್ರೆ ಏನ್ ಗೊತ್ತಾ? ಲೌಕಿಕವಾಗಿ ಜೀವಿಸೋದು, ಎಂಟರ್ಟೈನ್ಮೆಂಟ್ ಮಾಡಬೇಕು, ತಿನ್ಬೇಕು, ಕುಡಿಬೇಕು, ಎಷ್ಟು ಪಾಪ ಬೇಕಾದ್ರೂ ಮಾಡ್ಬೋದು, ತಪ್ಪಿಲ್ಲ. ಬ್ಯಾಪ್ಟಿಸಮ್ ತಗೊಂಡ್ಮೇಲೆ ಪಾಪ ಮಾಡಿದ್ರೆ ಲೆಕ್ಕ ಇರಲ್ಲ. ಸೊಗಸಾಗಿರ್ಬೇಕು, ಸೊಂಪಾಗಿರ್ಬೇಕು, ಅಕ್ಕಪಕ್ಕದ ತರ ಚೆನ್ನಾಗಿರ್ಬೇಕು. ನಾವ್ ಏನ್ ಹೇಳಿ ಕಡಿಮೆ ಇರಬಾರ್ದು, ಸಾಲ ಮಾಡಿದ್ರು ಪರವಾಗಿಲ್ಲ. ಆಮೆನ್. ಹಲ್ಲೆಲೂಯಾ. ಆಮೆನ್. ಎಷ್ಟೇ ಪಾಪ ಮಾಡೋ ಲೆಕ್ಕ ಇಲ್ಲ. ಪ್ರೈಸ್ ದಿ ಲಾರ್ಡ್. ಏ ಸ್ವಾಮಿ, ನಿಮ್ ತಗೊಂಡಿರೋ ದೀಕ್ಷಾ ಸ್ಥಾನ ಎಷ್ಟು ಪಾಪ ಮಾಡಿದ್ರು ತೊಂದು ಬಿಡ್ತೈತೆ. ನಿಕೊಲಾಯಿತರ ಬೋಧನೆ. ಆಮೇಲೆ ನಿಕೊಲಾಯಿತರ ಬೋಧನೆಯಲ್ಲಿ ಇನ್ನೊಂದೇನಂದ್ರೆ, ಶಾರೀರಿಕವಾಗಿ ನಾವು ಇವಾಗ ಚೆನ್ನಾಗಿರ್ಬೇಕು. ನಾವು ಈಗ ಚೆನ್ನಾಗಿದ್ದೀರಾ ಸಾಕು, ಮುಂದೆ ಏನು ಸೆಕೆಂಡ್ರಿ. ನಾವು ಈಗ ಚೆನ್ನಾಗಿರ್ಬೇಕು. ಎಲ್ಲ ಬರೀ ಆತ್ಮೀಕವಾಗಿ ನೋಡ್ತೀರಾ, ಅವರೆಲ್ಲ ಶಾರೀರಿಕವಾಗಿ ನೋಡ್ತಾರೆ. ನಿಕೊಲಾಯಿತರ ಬೋಧನೆಗಳು. ನಿಕೊಲಾಯಿತ ಅನ್ನೋನು 7 ಒಬ್ಬನು, ಸ್ಟೇಫನು, ಫಿಲಿಪ್ಪನು, ಇವರೆಲ್ಲ ಇದ್ರಲ್ಲ ಅಡಿಗೆಯನ್ನು ಅಪೊಸ್ತಲರ ಕಾಲದಲ್ಲಿ ಅಡಿಗೆ ಉಪಚಾರಗಳನ್ನು ನೋಡ್ಕೊಳ್ಳೋದಿಕ್ಕೆ ಅವರೊಳಗಡೆ ಸೇರಿದವರೊಬ್ಬನು ಈ ನಿಕೊಲಾಯಿತನು ಅಂತ ಹೇಳ್ತಾರೆ ಕೆಲವು ಬೈಬಲ್ ಸ್ಕಾಲರ್ಗಳು, ಉಪದೇಶಕರು. ಇವನು ದುರುಪದೇಶವನ್ನ, ದುರ್ಬೋಧನೆಯನ್ನ ಮಾಡ್ಬಿಟ್ಟಂತೆ. ನಮ್ಗೆ ಈ ಲೋಕದಲ್ಲಿ ನಾವು ಚೆನ್ನಾಗಿರ್ಬೇಕು, ಸೊಂಪಾಗಿರ್ಬೇಕು, ಸೊಗಸಾಗಿರ್ಬೇಕು, ರಿಚ್ ಆಗಿರ್ಬೇಕು, ಕಡಿಮೆ ಇರಬಾರ್ದು. ನಾವ್ ಏನ್ ತಪ್ಪು ಮಾಡಿದ್ರು ಪರವಾಗಿಲ್ಲ, ಎಷ್ಟು ತಪ್ಪು ಮಾಡಿದ್ರು ಕೂಡ ಬ್ಯಾಪ್ಟಿಸಮ್ ತಗೊಂಡ್ಮೇಲೆ ಲೆಕ್ಕ ಇರಲ್ಲ. ಬ್ಯಾಪ್ಟಿಸಮ್ ತಗೊಂಡ್ಮೇಲೆ ಎಷ್ಟು ಪಾಪ ಮಾಡಿದ್ರು ದೇವರು ಕ್ಷಮಿಸ್ತಾನೆ, ಅದೆಲ್ಲ ಪಾಪ ಅಲ್ಲ ಅಂತ ನಿಕೊಲಾಯಿತರ ಬೋಧನೆ. ಕೇಳ್ಬೇಡಿ, ಅಂತ ಬೋಧನೆಗಳು ಯೂಟ್ಯೂಬ್ ಅಲ್ಲಿ ಜಾಸ್ತಿ ಇದೆ. ಅಂತ ಬೋಧಕರು ಈಗ ಪ್ರೆಸೆಂಟ್ಲಿ ನಮ್ಮ ಕಾಲದಲ್ಲಿ ಇದ್ದಾರೆ. ಅಂತ ಬೋಧನೆ ಕೇಳುವಾಗ ಯೂಟ್ಯೂಬ್ ಅಲ್ಲಿ ನೀವು ಒಪ್ಪಬೇಡಿ. ನಿಮ್ಮ ಮನೆ ಹತ್ರ ಬರುವಾಗ, ನಿಮ್ಮ ಹತ್ರ ಬರುವಾಗ, ರೋಡ್ ಸಿಕ್ಕಿದಾಗ ಅಂತ ಬೋಧನೆಗಳು ಹೇಳ್ತಾರೆ, ಪಾಪ ಮಾಡಿಸ್ತಾರೆ, ಮಾಡಬೇಡಿ. ಹಲ್ಲೆಲೂಯಾ. ಬೈಬಲ್ ನೋಡ್ಕೊಳ್ಳಿ, ಬೋಧಕರಲ್ಲಿ ವಾಕ್ಯಗಳು ಜ್ಞಾಪಕ ಮಾಡ್ಕೊಳ್ಳಿ, ನೀವು ಮನೇಲಿ ಓದಿರೋದನ್ನ ಜ್ಞಾಪಕ ಮಾಡ್ಕೊಳ್ಳಿ. ಆಮೇಲೆ ಜಾಸ್ತಿ ಡಿನಾಮಿನೇಷನ್ಗಳು, ಜಾಸ್ತಿ ಪಂಗಡಗಳು ಪಾಪನ, ಸೈತಾನ ಎತ್ತೋದೇ ಇಲ್ಲ. ಪಾಪದ ಬಗ್ಗೆನೇ ಎತ್ತಲ್ಲ ಅವರು. ಆಮೇಲೆ ನಿನ್ನ ಹೆಂಗನ ಇರುತ್ತೆ, ಕಲ್ತನ ಮಾಡ್ಬೋದು, ಸುಳ್ಳು ಹೇಳ್ಬೋದು. ನಿಕೊಲಾಯಿತರ ಬೋಧನೆ. ಆಮೇಲೆ ಯಾವಾಗ ಚರ್ಚ್ಗೆ ಹೋಗಿದ್ರೆ ನಡೀಬೇಕು ನಿಕೊಲಾಯಿತರ ಬೋಧನೆ. ಆಮೇಲೆ ಕಂಡೀಷನ್ ಏನಿಲ್ಲ, ವಾರ ಹೋಗ್ಬೇಕು ಅನ್ನೋ ಕಂಡೀಷನ್ ಇಲ್ಲ. ನಿಕೊಲಾಯಿತರ ಬೋಧನೆ ವಾಕ್ಯ ನೋಡ್ಬೇಕು ನಾವು, ವಾಕ್ಯಕ್ಕೆ ತದ್ವಿರುದ್ಧವಾಗಿದ್ದಾಗ. ಆಮೇಲೆ ನೀನೇನ್ ಮಾಡಿದ್ರು ದೇವರು ಕ್ಷಮಿಸ್ತಾನೆ. ಹಲ್ಲೆಲೂಯಾ. ಆಮೇಲೆ ಸತ್ತೋರಿಗೆ ಪ್ರೇಯರ್ ಮಾಡಬಹುದು, ಸತ್ತೋರಿಗೆ ಪ್ರೇಯರ್ ಮಾಡಬಹುದು. ನಿಕೊಲಾಯಿತರ ಬೋಧನೆ. ಸತ್ತೋರಿಗೆ ಪ್ರೇಯರ್ ಮಾಡಿದ್ರೆ ಅವರು ನರಕದಿಂದ ಪರಲೋಕಕ್ಕೆ ಬರ್ತಾರೆ. ಆಮೇಲೆ ವಾಕ್ಯ ರೆಫರೆನ್ಸ್ ಇಲ್ಲ, ಯಾರನ್ನ ಹೇಳಿದ್ರೆ ಕೇಳಬೇಡಿ. ನಿಕೊಲಾಯಿತರ ಬೋಧನೆಗಳು. ಹಲ್ಲೆಲೂಯಾ. ಅದಕ್ಕೆ ಈ ಕಡೆ ನೋಡಿ, ಈ ಕಡೆ ನೋಡಿ, ಏನಿದೆ. ಆಮೇಲೆ ಬನ್ನಿ. ಥ್ಯಾಂಕ್ ಯು ಜೀಸಸ್. ಕಂಟಿನ್ಯೂ ಮಾಡೋಣ.
ಆದುದರಿಂದ ದೇವರ ಕಡೆಗೆ ತಿರುಗೋ. ತಿರುಗಿಕೊಳ್ಳದಿದ್ದರೆ ಹಾ ನಾನು ಆ ಇಬ್ಬಾಯಿ ಕತ್ತಿಯಲ್ಲಿ ತೋರಿಸ್ಕೊಂಡ. ನೋಡಿ ನೋಡಿ ಎಲ್ಲಿ ಹೇಳಿದ್ರು ನೋಡಿ ಆ ಕತ್ತಿ ಆ ಚರ್ಚಿಗೆ ಹೆಂಗೆ ಪ್ರಕಟಿಸಿಕೊಂಡಿದ್ದ. ಇಬ್ಬಾಯಿ ಕತ್ತಿ ಹಿಡಿದಿರುವ ಮಾತನ್ನು ಹೇಳುವುದೇನೆಂದರೆ ಆ ಇಬ್ಬಾಯಿ ಕತ್ತಿನ ಏನ್ ಮಾಡ್ತಾನಂತೆ, ತಪ್ಪಾಗಿ ನಡೆಯೋನ್ನ ಯುದ್ಧ ಮಾಡ್ತಾನ. ಆಮೇಲೆ ದೇವರ ಹತ್ರ ನಾವು ಗೆಲ್ತೀರಾ? ಯೇಸು ಸ್ವಾಮಿ ಹತ್ರ ಗೆಲ್ತೀರಾ? ಯೇಸು ಸ್ವಾಮಿ ಹತ್ರ ಜಯಿಸಕ್ಕಾಗುತ್ತಾ? ಯೇಸು ಸ್ವಾಮಿಗಿಂತ ನಾವು ಬಲವಂತರ? ಯೇಸು ಸ್ವಾಮಿಗಿಂತ ನಾವು ಶಕ್ತರ? ಆತನ ಪವರ್ಗೆ ನಾವು ನಿಲ್ಲ ಕೂಡ ಆಗಲ್ಲ. ಆಮೇಲೆ ಆತನ ಕತ್ತಿಯಲ್ಲ, ಆತನ ಗಾಳಿ ಸಾಕು. ಆಮೇಲೆ ಯೇಸು ಸ್ವಾಮಿ ಭೂಲೋಕದಲ್ಲಿ ಮನುಷ್ಯನಾಗಿ ಬಂದಲ್ಲ, ಇಟ್ಕೊಳ್ಳೋ ಬಂದ್ರೆ ಏನಾದ್ರು ಬಿದ್ದೋಗ್ಬಿಟ್ರು ಕೆಳಗಡೆ, ತಿರ್ಗಾ ಇಟ್ಕೊಂಡ್ರೆ ಬಿದ್ದೋಗ್ತಾವ್ರೆ. ಕಡೆಗೆ ತನ್ನನ್ನೇ ತಾನು ಅವ್ರಿಗೆ ಒಪ್ಪಿಸ್ಕೊಡ್ಬೇಕಾಯ್ತು ದೇವರು. ಕತ್ತಿ ಇಟ್ಕೊಂಡಿದ್ರೆ ಆಗುತ್ತಾ? ಆಗಲ್ಲ. ಆಮೇಲೆ ಸೊ ನೀವು ವ್ಯಭಚಾರ ಮಾಡೋದನ್ನ ಬಿಟ್ಟಿಲ್ಲಂದ್ರೆ, ಪಾಪ ಮಾಡೋದನ್ನ ಬಿಟ್ಟಿಲ್ಲಂದ್ರೆ, ಆಮೇಲೆ ವಿಗ್ರಹಗಳಿಗೆ ನೈವೇದ್ಯ ಮಾಡೋದನ್ನ ತಿನ್ನೋದನ್ನ ಬಿಟ್ಟಿಲ್ಲಂದ್ರೆ, ನಿಖಲಾಯಿತರ ಬೋಧನೆಗಳನ್ನ ಅನುಸರಿಸೋದನ್ನ ಬಿಟ್ಟಿಲ್ಲಂದ್ರೆ ನಿಮ್ಮ ಮೇಲೆ ನಾನು ಯುದ್ಧಕ್ಕೆ ಬರ್ತೇನೆ. ಈ ಬಾಯಿ ಕತ್ತಿಯನ್ನ ತಗೊಂಡು ನಿಮ್ಮ ಮೇಲೆ ಯುದ್ಧಕ್ಕೆ ಬರ್ತೇನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅಲ್ಲಿ ನೋಡಿ ಅದೇ ವಾಕ್ಯ ತಿರ್ಗ ಹೋದಮ್ಮ. ಹಾ ತಿರ್ಕೋ. ವಾರ್ನಿಂಗ್ ವಾರ್ನಿಂಗ್ ಏನ್ ಕೊಡ್ತಾ ಇದ್ದಾನೆ? ಏನ್ ಮಿಸ್ಟೇಕ್ ಅಲ್ಲಿ ಇರ್ತೀಯಾ ದೇವ್ರ ಕಡೆ ತಿರುಗ್ಬಿಡು. ಅದೇನ್ ಮಿಸ್ಟೇಕ್ ಮಾಡ್ತಾ ಇದೀಯ ಇವು ಬಿಟ್ಟು ಬೇರೆ ಯಾವ ಮಿಸ್ಟೇಕ್ ಅಲ್ಲಿ ಇದೆಯಾ, ಯಾವ ಪಾಪದಲ್ಲಿ ಇದೆಯಾ, ಯಾವ ತಪ್ಪಲ್ಲಿ ಇದೆಯಾ, ಯಾವ ಅನ್ಯಾಯದಲ್ಲಿ ಇದೆಯಾ, ಅದನ್ನ ಬಿಟ್ಬಿಟ್ಟು ದೇವ್ರ ಕಡೆ ತಿರುಗಿ. ಆಮೇಲೆ ತಿರುಗಿದ್ರೆ ಏನ್ ಮಾಡ್ತಾರಂತೆ? ಯುದ್ಧ ಮಾಡಬೇಕು. ತಿರುಗದೆ ಇದ್ರೆ, ಪಾಪನ ಬಿಡದೇ ಇದ್ರೆ, ತಪ್ಪನ್ನ ಬಿಡದೇ ಇದ್ರೆ, ಅಪರಾಧನ ಬಿಡದೇ ಇದ್ರೆ, ನಾನೆನ್ನುವುದನ್ನು ಬಿಡದೇ ಇದ್ರೆ, ನಿಖಲಾಯಿತರ ಬೋಧನೆ ಬಿಡದೇ ಇದ್ರೆ, ವ್ಯಭಚಾರವನ್ನು ಬಿಡದೇ ಇದ್ರೆ, ಆಮೇಲೆ ಹಲ್ಲೆಲೂಯಾ ವಿಗ್ರಹಕ್ಕೆ ನೈವೇದ್ಯ ತಿನ್ನೋದನ್ನ ಬಿಡದೇ ಇದ್ರೆ ನಿನ್ನ ಮೇಲೆ ಬಂದು ಯುದ್ಧ ಮಾಡ್ತೀನಿ. ಬೇಗ ದೇವ್ರ ಕಡೆ ಕೈ ಎತ್ತಿ ತಿರುಗಬೇಕು. ಹಲ್ಲೆಲೂಯಾ. ತಪ್ಪು ಮಾಡ್ತಾ ಇದ್ದೀರಾ, ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ತಿರುಗ್ಬಿಡ್ಬೇಕು ದೇವ್ರ ಕಡೆ. ಆ ಪಾಪಗಳನ್ನ ಬಿಟ್ಬಿಟ್ಟು, ಆ ತಪ್ಪುಗಳನ್ನ ಬಿಟ್ಬಿಟ್ಟು, ಅಪರಾಧಗಳನ್ನ ಬಿಟ್ಬಿಟ್ಟು, ಆ ಸುಳ್ಳು ಜೀವಿತನ ಬಿಟ್ಬಿಟ್ಟು, ಆ ಸೈತಾನ ಜೀವನನ ಬಿಟ್ಬಿಟ್ಟು, ಆ ಪಾಪದ ಜೀವನನ ಬಿಟ್ಬಿಟ್ಟು, ಅನ್ಯಾಯದ ಜೀವನನ ಬಿಟ್ಬಿಟ್ಟು, ಅಸಹ್ಯ ಪಟ್ಟು ದೇವರು ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಹಿಂಗೆ ಮಾತಾಡೋದು ದೇವರು. ಯಾವ ರೀತಿ ಮಾತಾಡೋದು ದೇವರು? ಈ ರೀತಿನೇ ವಾಕ್ಯದ ಮೂಲಕ ಮಾತಾಡ್ತಾರೆ. 7 ರೀತಿ ಮಾತಾಡ್ತಾರೆ ದೇವರು. ಅದ್ರ ಒಂದು ಟ್ಯೂನು ವಾಕ್ಯದ ಮೂಲಕ ಮಾತಾಡ್ತಾರೆ. ಯಾವ್ದ್ರ ಮೂಲಕ ಮಾತಾಡ್ತಾನೆ? ವಾಕ್ಯದ ಮೂಲಕ ಮಾತಾಡ್ತಾನೆ ದೇವರು. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ನೋಡು, ಸರಿಯಾಗಿ ಕೇಳು, ಗಮನ ಕೊಟ್ಟು ಕೇಳು. ಆಮೇಲೆ ಅದು ಬಿಟ್ಟು ಬೇರೆ ತಪ್ಪುಗಳು ಇನ್ನತ್ರ ಏನೇನಿದೆಯಾ, ಗೊತ್ತಿದ್ದು ಪಾಪದಲ್ಲಿ ಇದೆಯಾ, ಗೊತ್ತಿದ್ದು ಮಿಸ್ಟೇಕ್ ಅಲ್ಲಿ ಇದೆಯಾ, ಗೊತ್ತಿದ್ದು ತಪ್ಪು ಮಾಡ್ತಾ ಇದೆಯಾ, ಬಿಟ್ಟು ದೇವರ ಕಡೆಗೆ ತಿರುಗು. ಇಲ್ಲೇ ಇದ್ರೆ ನಿಮ್ ಮೇಲೆ ಬಂದು ಯುದ್ಧಕ್ಕೆ ನಿಲ್ತೀವಿ. ಕಂಟಿನ್ಯೂ ಮಾಡೋಣ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಗುಳ್ಳವನು ಕೇಳಲಿ. ಕಿವಿಗುಳ್ಳವನು ಅಂದ್ರೆ ಏನಾಗ್ತಂದ್ರೆ ಪ್ರತಿ ಸಭೆಗೆ ಹೇಳ್ತಾನೆ ಮಾತನ್ನ. ಯಾರು ಮಾತಾಡೋ ಕಾಲ ಇದಂತೆ? ದೇವರಾತ್ಮನು. ಈ ಬೈಬಲ್ ಅನ್ನ ಬರ್ದಿರೋದು ಯಾರಂತೆ? ದೇವರಾತ್ಮನು. ಒಳ್ಳೆ ಪಾಸ್ಟ್ ಮೂಲಕ ಮಾತಾಡೋದು ಯಾರಂತೆ? ದೇವರಾತ್ಮನು. ದೇವರಾತ್ಮನು ಹೇಳುವುದನ್ನ ಕಿವಿಗುಳ್ಳವನು ಕೇಳಲಿ. ನೋಡಿ ಇಷ್ಟು ಜನ ಇದ್ದೀವಿ. ಸಂಡೇ ಒಂದು 3 ಜನ ಕೂತಿದ್ರಾ? ಎಲ್ಲರೂ ಕಿವಿ ಇದೆಯಾ ಇಲ್ವಾ? ಮತ್ತೆ ಯಾಕೆ ದೇವರು ಕಿವಿ ಉಳ್ಳವನು ಅಂತ ಇದ್ದಾನೆ? ನಮ್ಮೆಲ್ಲರೂ ಕಿವಿ ಇದೆಯಲ್ಲ, ಮತ್ತೆ ದೇವರಲ್ಲಿ ಕಿವಿ ಉಳ್ಳವನು ಅಂತ ಇದ್ದಾನೆ. ಯಾರೋ ಲಕ್ಷಕ್ಕೊಬ್ಬರಿಗೆ 10 ಲಕ್ಷಕ್ಕೊಬ್ಬರಿಗೆ ಕಿವಿ ಇರಲ್ಲ ಪ್ರಪಂಚದಲ್ಲಿ. ಬಟ್ ಇಲ್ಲಿ ಕಿವಿ ಉಳ್ಳವನು ಅಂತ ಇದ್ದಾರೆ. ಕಿವಿ ಇಲ್ಲಿರೋನು ಬಂದು ಕೂತ್ಕೊಂಡ್ರೆ ಕೇಳಿಸ್ತಿದ್ದ?
ಮತ್ತೆ ಬರೋರೆಲ್ಲ ಕಿವಿ ಇದೆ, ಅದರ ಅರ್ಥ ಏನಪ್ಪ? ನೀವೊಂದ್ಸಲ ಯೋಚನೆ ಮಾಡಿ. ಕಾನ್ ರಾನೇ ವಾಲ ಮತ್ಲಬ್ ಕ್ಯಾ? ಕಿವಿ ಇದೆ, ವಾಕ್ಯ ಕೇಳ್ತಾರೆ, ಅದ್ರ ಪ್ರಕಾರ ನಡೀದಿರೋರೆ ಕಿವಿ ಇಲ್ದಿರೋರು ಅಂತ. ವಾಕ್ಯ ಪ್ರಕಾರ ನಡೀದಿರೋರೆ ಕಿವಿ ಇಲ್ದಿರೋರು ಅಂತ. ಕಣ್ಣಿದ್ದರೂ ನೀವು ಕುರುಡ್ರಿ ಅಂತಾನೆ ಪರಿಸಾಯನ ಯೇಸು ಕ್ರಿಸ್ತ. ಅದರ ಅರ್ಥ ಏನು? ಅವ್ರ ಕಣ್ಣು ಕಾಣಿಸದಂತನಾ? ಈ ಕಣ್ಣು ಕಾಣಿಸ್ತದೆ, ಆತ್ಮೀಕ ಕಣ್ಣು ಇಲ್ಲ, ವಾಕ್ಯ ಪ್ರಕಾರ ನಡೆಯಲ್ಲ. ಅದನ್ನೇ ಕಣ್ಣಿದ್ದರೂ ನೀವು ಕುರುಡರಾಗಿದ್ದೀರಾ, ಇದು ಪರಿಸಾಯನ ಯೇಸು ಕ್ರಿಸ್ತ. ಕಣ್ಣಿದ್ದರೂ ಕುರುಡರಾಗಿದ್ದೀರಾ. ಹಾಗೆ ಅಂಧ ಆದ್ಮಿ ಹೋಗಿ ಬೋlte ಪರಿಸಾಯ ಆದ್ಮಿ ಪ್ರಭು. ಕಣ್ಣಿದ್ದರೂ ಕುರುಡರಾಗಿದ್ದೀರಾ. ಇಲ್ಲೇನ್ ಹೇಳ್ತಾ ಇದ್ದಾರೆ? ಕಿವಿ ಉಳ್ಳವನ್ನು ಕೇಳಿ. ಯಾರು ವಾಕ್ಯ ಪ್ರಕಾರ ನಡೀತಾರೋ ಅವರು ಈ ಮಾತನ್ನ ಕೇಳಿ. ಕಂಟಿನ್ಯೂ ಮಾಡಮ್ಮ. ಯಾರು ಜಯವಂತರೇ, ಏನನ್ನ ವಿಗ್ರಹಕ್ಕೆ ನೈವೇದ್ಯ ಮಾಡಿದನ್ನ ತಿನ್ನಬಾರ್ದು, ಅದೇ ಜಯ ಹೊಂದಿದೆ ಅಂತ. ಅದೆಲ್ಲರಿಗೂ ಯೇಸು ಸ್ವಾಮಿ ಬರೋವರೆಗೂ, ನೀನ್ ಪ್ರಾಣ ಹೋಗೋವರೆಗೂ ನೀನ್ ತಿಂದಿರೋ ಕಂಟ್ರೋಲ್ ಅಲ್ಲಿ ಇರ್ಬೇಕು. ನೀನ್ ಜಯ ಹೊಂದಿದೀಯಾ ಅಂತ. ಯಾರ್ಯಾರು ತಿನ್ಬಿಟ್ರು ವಿಗ್ರಹಕ್ಕೆ ಮಾಡಿದನ್ನ ಹಬ್ಬ ಉತ್ಸವ ಜಾತ್ರೆಯಲ್ಲಿ ಅವರು ಸೋತೋದ್ರು ಅಂತ. ಅವ್ರೇನಾದ್ರು ಸೋತು ಬಿಟ್ರು, ಸೈತಾನ್ಗೆ ಬಗ್ಬಿಟ್ರು, ಪಾಪಕ್ಕೆ ಸೋತೋದು, ಸೈತಾನ್ಗೆ ಸೋತೋದು, ಲೋಕಕ್ಕೆ ಸೋತೋದು, ವಿಗ್ರಹಗಳಿಗೆ ಸೋತೋದು. ಆಮೇಲೆ ಜಯ ಹೊಂದಿದವನಂದ್ರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದನ್ನ ತಿನ್ಬಾರ್ದು, ಆಮೇಲೆ ವ್ಯಭಚಾರ ಮಾಡಬಾರ್ದು, ಆತ್ಮಿಕ ವ್ಯಭಚಾರ ಮಾಡಬಾರ್ದು, ಶಾರೀರಿಕ ವ್ಯಭಚಾರ ಮಾಡಬಾರ್ದು, ನಿಖಲಾಯತರ ಬೋಧನೆಯನ್ನ ಕೇಳಬಾರ್ದು. ಕೇಳಿದ್ರೆ ಕೂಡ ಒಪ್ಪಬಾರ್ದು, ಕೇಳಿದ್ರೆ ಕೂಡ ಒಪ್ಪಬಾರ್ದು. ಕೇಳ್ಬೋದು ಕಿವಿಯಲ್ಲಿ, ಅದ್ರ ತರ ನಡ್ಕೊಳ್ಬಾರ್ದು. ಅವಾಗ ನೀನು ಜಯ ಹೊಂದಿದ್ದೀಯ ಅಂತ. ಜಯಿಸೋದಂದ್ರೆ ಏನು? ಜಯ ಹೊಂದಿದವರಂದ್ರೆ ಯಾರು? ಭೂಮಿಯನ್ನ ಜಯಿಸ್ಬೇಕು. ಒಂದು ಏನು? ಭೂಮಿಯನ್ನ ಜಯಿಸ್ಬೇಕು. ಎರಡು, ನಿಮ್ಮ ಶರೀರನ ಜಯಿಸ್ಬೇಕು. ಮೂರು, ಸೈತಾನ ಜಯಿಸ್ಬೇಕು. ನಾಲ್ಕು, ಪಾಪಗಳನ್ನ ಜಯಿಸ್ಬೇಕು. ಐದು, ಮರಣವನ್ನ ಜಯಿಸ್ಬೇಕು. ಆರು, ಆಮೇಲೆ ಈ ಲೋಕವನ್ನ ಜಯಿಸ್ಬೇಕು. ಆಮೇಲೆ ಇಷ್ಟೆಲ್ಲ ಜಯಿಸಿದ್ರೆ ನೀನು ಈ ಭೂಮಿಯನ್ನ ಜಯಿಸಿದೀಯ ಅಂತ. ಈ ಪಾಪಗಳನ್ನ ಜಯಿಸಿ, ಅದಕ್ಕೆ ಅಲ್ಲಿ ಜಯ ಹೊಂದಿದವನು ಅಂತಿದ್ದಾರೆ. ಏನಂತೆ? ಜಯ ಹೊಂದಿದವನು. ಲೋಕವನ್ನ ಜಯಿಸ್ಬೇಕು, ನಿನ್ನ ಶರೀರನ ಜಯಿಸ್ಬೇಕು, ನಿನ್ನನ್ನು ಜಯಿಸ್ಬೇಕು. ನಿನ್ನ ಶರೀರ ನಿನಗೆ ಬದ್ಧ ಶತ್ರು. ಸೆಕೆಂಡ್ ಸೈತಾನ. ಮೂರನೇದು ಈ ಲೋಕ. ಮೊದಲನೇ ಶತ್ರು ಯಾರು ನಿನಗೆ? ನಿನ್ನ ಶರೀರ. ನಿನ್ನ ಸ್ವಂತ ಬಾಡಿ ಪ್ರೇಯರ್ ಮಾಡಕ್ ಬಿಡಲ್ಲ. ಏನ್ ಮಾಡಕ್ ಬಿಡಲ್ಲ? ಎಲ್ಲೆಲ್ಗೂ ಕರ್ಕೊಂಡು ಹೋಗ್ತದೆ. ಇದು ನೋಡತ್ತದೆ ಕಣ್ಣು, ಅದು ಮುಟ್ಟಂತದೆ ಕೈ, ಇಂತಿಂತ ಮ್ಯೂಸಿಕ್, ಇಂಥ ಸಾಂಗ್ಸ್ ಕೇಳಂತ ಹೇಳ್ತದೆ, ಪಿಕ್ಚರ್ ಸಾಂಗ್ಸ್ ಎಲ್ಲ ಕಿವಿ. ನಿನ್ ಶರೀರನ ಬೇರೆಯವ್ರ ಶರೀರನ ಅದು ನಿನ್ ಕಿವಿಲೇ, ನಿನ್ ಕಣ್ಣಿಗೆ ಏನೇನೋ ನೋಡ್ಸೋದು. ನಿನ್ ಶರೀರನೇ ನಿನಗೆ ಆಪೋಸಿಟ್. ಫಸ್ಟ್ ಶತ್ರು ಸೈತಾನ ಅಲ್ಲ, ನಿನ್ ಶರೀರನ ಜಯಿಸ್ಬೇಕು. ಸೆಕೆಂಡ್ ಶತ್ರು ಸೈತಾನ. ಮೂರನೇ ಶತ್ರು ಈ ಲೋಕ. ನಾಲ್ಕನೇದು ಬದುಕು ಬಾರಿನ ಡಂಬ, ಶರೀರಾಸೆ, ಆಮೇಲೆ ಕಣ್ಣಿನ ಇಚ್ಛೆಗಳು. ನೀನ್ ಜಯಿಸ್ಬೇಕು. ಆಮೇಲೆ ಆಮೇಲೆ ಜಯ ಹೊಂದಿದವನಿಗೆ ಏನ್ ಕೊಡ್ತಾನಂತೆ? ಬಚ್ಚಿಟ್ಟಿರೋ ಮನ್ನವನ್ನ. ಏನನ್ನ ಕೊಡ್ತಾನಂತೆ? ಮನ್ನ ದೇವ ಕಾನೇರಿಗೆ. ಈ ಮನ್ನವನ್ನ ತಿಂದ್ರೆ ಸಾಯಲ್ಲ. ಆಮೇಲೆ ಈ ಮನ್ನ ಯಾರು ತಿನ್ನೋದಂದ್ರೆ ಪರಲೋಕದಲ್ಲಿ ದೇವದೂತರು ತಿನ್ನೋದು. ನಾವು ಫ್ಯೂಚರ್ ಹೆಂಗಿರ್ತೀರಿ ಅಂದ್ರೆ ದೇವದೂತರ ತರ ಇರ್ತೀವಿ. ಹೆಂಗಿರ್ತೀರಿ? ದೇವದೂತರ ತರ ಇರ್ತೀವಿ. ಪರಲೋಕದಲ್ಲಿ ನೀವು ದೇವದೂತರ ತರ ಇರ್ತೀರ. ಪರಲೋಕದಲ್ಲಿ ನಿಮ್ಗೆ ಬಚ್ಚಿಟ್ಟಿರೋ ಮನ್ನವನ್ನ ಕೊಡ್ತೀವಿ ತಿನ್ನೋದಿಕ್ಕೆ. ಇಸ್ರಾಯೇಲ್ರು ಮನ್ನ ತಿಂದ್ರು ಸತ್ತು ಹೋದ್ರು. ಎಲ್ಲಿ? ಆ ಯೋಹಾನ ಗ್ರಂಥ 6ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ರು ಅಡಿಗೆಯಲ್ಲಿ ಮನ್ನ ತಿಂದ್ರು, ಆದ್ರೂ ಅವ್ರು ಪಾಪ ಮಾಡಿ ಸತ್ತೋದ್ರು. ಯೇಸು ಕ್ರಿಸ್ತನ್ ಕೊಡೋ ಮನ್ನ ಎಂತಂದ್ರೆ ಪರಲೋಕದ ಮನ್ನ, ದೇವದೂತರು ತಿನ್ನೋ ಮನ್ನ ತಿಂದ್ರೆ ಬದುಕೋದು. ಆಮೇಲೆ ಕಳೆದ ವಾರ ಅಂದ್ರೆ ಹಿಂದಿನ ವಾರ ದೇವರು ಸ್ಮರಣ ಬಗ್ಗೆ ಮಾತಾಡ್ತಾರೆ.
ಅದು ಹಿಂದಿನ ವಾರ 3ನೇ ವಾರ ಹಿಂದೆ ಎಫೆಸಸ್ ಸಭೆ ಬಗ್ಗೆ ಮಾತಾಡೋದು, ಕರೆಕ್ಟ್ ಅಲ್ವಾ? ಎಫೆಸಸ್ ಚರ್ಚ್ ಬಗ್ಗೆ ಮಾತಾಡೋದು. ಆಮೆನ್. ಎಫೆಸಸ್ ಚರ್ಚ್ ಬಗ್ಗೆ ಮಾತಾಡೋದು. ಆಮೆನ್. ಹಲ್ಲೆಲೂಯಾ. ಅಲ್ಲಿ ಎಫೆಸಸ್ ಚರ್ಚ್ ಅಲ್ಲಿ ಮಾತಾಡುವಾಗ ಎಫೆಸಸ್ ಚರ್ಚ್ನ ಏನಂತ ಅಪ್ರಿಶಿಯೇಟ್ ಮಾಡ್ದ? ಆದ್ರೂ ನೀನು ನಿಕಲಾಯಿತರ ಬೋಧನೆಯನ್ನ ಅಲ್ಲಿದೆ ನೋಡಿ ನೋಡಿ, ಒಪ್ಪಿಕೊಳ್ಳದೆ ದ್ವೇಷಿಸ್ತೀಯ. ನಂತರ ನಾನು ದ್ವೇಷಿಸಿದಂಗೆ ನೀನು ಕೂಡ ಅಲ್ಲಿದೆ ನೋಡು ಎಫೆಸದಲ್ಲಿ. ಆದರೆ ನಿಕಲಾಯಿತರ ಕೃತ್ಯಗಳನ್ನ ನೀನು ಸಹ ದ್ವೇಷಿಸ್ತೀಯ. ನೋಡಿ, ಎಫೆಸಸ್ ಸಭೆಯವರ ಹತ್ರ, ಎಫೆಸಸ್ ಸಭೆಗೂ ನಿಕಲಾಯಿತರ ಬೋಧನೆಗಳು ಬಂದಿದೆ, ಅವ್ರು ಒಪ್ಕೊಳ್ಳಿಲ್ಲ. ಆದ್ರೆ ಪೆರ್ಗಮ ಸಭೆಯವರು ಏನ್ ಮಾಡಿದ್ದಾರೆ? ಒಪ್ಕೊಂಡಿದ್ದಾರೆ. ಅದ್ರಲ್ಲಿ ಕೆಲವರು ನಂಬಿ ಬಿದ್ದೋಗವ್ರೆ, ದುರ್ಬೋಧನೆಯಲ್ಲಿ ಬಿದ್ದೋಗವ್ರೆ. ಆಮೇಲೆ ಅನ್ಯ ಬೋಧನೆ ಗಿರಿದೆ, ದುರ್ಬೋಧನೆಯಲ್ಲಿ ಏನಾಗಿದ್ದಾರೆ ಇವರು? ಆದ್ರೆ ಇವರು ಎಚ್ಚರವಾಗಿದ್ದಾರೆ. ಎಫೆಸಸ್ ಸಭೆಯವರು. ಪೆರ್ಗಮ ಸಭೆಯವರು ಸೋತೋಗಿದ್ದಾರೆ. ಹಲ್ಲೆಲೂಯಾ. ಹುಷಾರ್. ವಿಚಿತ್ರ ವಿಚಿತ್ರ ಬೋಧಕರು ಬಂದಿದ್ದರು ಲೋಕದೊಳಗೆ. ಆಮೇಲೆ ನಿಮ್ಗೆ ಗೊತ್ತಿಲ್ಲ, ಬೈಬಲ್ ಓದಿಲ್ಲ ಅಂದ್ರೆ ಈಸಿಯಾಗಿ ಅಮಾರಿಸ್ತಾರೆ. ವಾಕ್ಯ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ, ಅವ್ರ ಬೋಧನೆಗೆ ತಿರ್ಗಿಸ್ಕೊಂಡ್ಬಿಡ್ತಾರೆ. ಆಟೋಮೆಟಿಕ್ಲಿ ಉಪದೇಶಕ್ಕೆ ಸೋಲಿಸ್ಬಿಡ್ತಾರೆ. ಅವ್ರಿಗೆಲ್ಲ ಚೆನ್ನಾಗಿ ವಾಕ್ಯ ಗೊತ್ತಿಲ್ಲವ್ರ ಹತ್ರ ಅವ್ರು ಬರಲ್ಲ. ಯಾರು ಚೆನ್ನಾಗಿ ವಾಕ್ಯ ಗೊತ್ತಿಲ್ಲ ಅವ್ರ ಹತ್ರ ಬರ್ತಾರೆ. ಯಾರು ಅಲ್ಪ ಅರಬರೆ ವಾಕ್ಯಗಳು ತಿಳ್ಕೊಂಡಿರ್ತಾರೋ, ಒಂದೊಂದು ಎರಡೆರಡು ವಾಕ್ಯಗಳು ತಿಳ್ಕೊಂಡಿರ್ತಾರೋ, ವಾಕ್ಯಗಳ ಬಗ್ಗೆ ಗೊತ್ತಿರಲ್ಲ, ಬೈಬಲ್ ಬಗ್ಗೆ ಜ್ಞಾನ ಇರಲ್ಲ, ಆಮೇಲೆ ಬಂದು ವಾಕ್ಯ ಕೇಳ್ತಾ ಇರ್ತಾರೆ, ತಿಳ್ಕೊಂಡಿರಲ್ಲ, ಅವ್ರ ಹತ್ರನೇ ಬರೋದವ್ರು. ಅವನ್ನೇ ಯಾಮಾರ್ಸಕ್ ಆಗೋದು. ಆಮೇಲೆ ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್, LG, ಸ್ಯಾಮ್ಸಂಗ್, ಆಮೇಲೆ ಈ ತರ ಆಪಲ್, ಸ್ಪೆಲ್ಲಿಂಗ್ ಗೊತ್ತಿರೋರಿಗೆ ಯಾಮಾರ್ಸಕ್ಕಾಗಲ್ಲ. ಸ್ಪೆಲ್ಲಿಂಗ್ ಗೊತ್ತಿರೋರಿಗೆ ಯಾಮಾರ್ಸ್ರಿ. ಆಪಲ್ ತರನೇ ಇದೆಯಲ್ಲ, ಆಮೇಲೆ ಸ್ಯಾಮ್ಸಂಗ್ ತರನೇ ಇದೆಯಲ್ಲ ಟಿವಿ. ಹಲ್ಲೆಲೂಯಾ. LG ತರನೇ ಇದೆಯಲ್ಲ, ಆದ್ರೆ LG ಅಲ್ಲ, LJ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಜೇನ ಮಾಡಿರ್ತಾರೆ, ಜಿ ತರ, LG ಟಿವಿ ತರ ಮಾಡಿರ್ತಾರೆ. ಆಮೇಲೆ ಓದಿರೋರಿಗೆ ಏನಾಗುತ್ತೆ? LG ಅಂತೆ. ಫೋನ್ ಮಾಡಿ ಕೇಳ್ತಾರೆ, LG ಟಿವಿ ಅಂತ ತಗೊಳ್ಳ? ತಗೋ, LG ಟಿವಿ ತಗೊಂಡ್ಬಿಡ್ತಾರೆ. ಜಿಗೂ ಜೇಗೂ ವ್ಯತ್ಯಾಸ ಗೊತ್ತಿಲ್ಲ ಅಂದ್ರೆ LG ಟಿವಿ ಇಸ್ಕೊಂಡು ಮನೆಗೆ ಎತ್ಕೊಂಡು ಬಂದ್ಬಿಡ್ತೀವಿ. ಓದಿ ಸ್ಪೆಲ್ಲಿಂಗ್ ಗೊತ್ತಿದ್ರೆ ಇಲ್ಲ, ಇದು ಸ್ಯಾಮ್ಸಂಗ್ ಅಲ್ಲ, ಇದು ಸ್ಯಾಮ್ಸಂಗ್. ನೀವು ಸ್ಯಾಮ್ಸಂಗ್ ಅಂತ ಇದ್ದೀರಾ, ಈ ಸ್ಯಾಮ್ಸಂಗ್ ಇದೆ, ಸ್ಯಾಮ್ಸಂಗ್ ಇದೆ ಇಲ್ಲಿ ಅಂತ ಓದಿರೋರು ಕೇಳ್ಬಿಡ್ತಾರೆ. ಹಂಗೆ ಚೆನ್ನಾಗಿ ವಾಕ್ಯ ಗೊತ್ತಿರ್ಬೇಕು. ಏನು ವಾಕ್ಯ ಗೊತ್ತಿದ್ರೆ ಅಂತವ್ರು ಬರೋವಾಗ ನೀವೇ ಅದ್ರ ಬಾಯಿಯನ್ನು ಕಟ್ಟಿ ಬಿಡ್ತೀರ. ನೋಡಿ, ಎಫೆಸಸ್ ಸಭೆಯಲ್ಲಿರೋ ಬೋಧನೆ ಪೆರ್ಗಮ ಸಭೆಯೊಳಗೆ ಬಂದ್ಬಿಟ್ಟಿದೆ. ಎಫೆಸಸ್ ಅವ್ರು ಬಿಟ್ಟಿಲ್ಲ, ಪೆರ್ಗಮ ಅವ್ರು ಬಿಟ್ಟಿದ್ದಾರೆ, ಸ್ಮರ್ಣ ಅವ್ರು ಕೂಡ ಬಿಟ್ಟಿಲ್ಲ. ನೀವು ಬಿಡಬಾರ್ದು. ಆಮೇಲೆ ಮನೆಗೆ ಹೋಗಿ ಬೈಬಲ್ ಓದಿ, ಪರಿಶುದ್ಧಾತ್ಮ ಕೇಳಿ, ನಮ್ಮ ಪಾಸ್ಟರ್ ಹೇಳೋ ವಾಕ್ಯ ಕರೆಕ್ಟಾ? ಹಲ್ಲೆಲೂಯಾ. ನಮ್ಮ ಪಾಸ್ಟರ್ ಕರೆಕ್ಟ್ ಆಗಿ ಹೇಳ್ಕೊಡ್ತಾರ ದೇವ್ರೆ. ನಾವು ಅವ್ರ ಹತ್ರಕ್ಕೆ ಹೋಗ್ತಿರಲ್ಲ, 5 ವರ್ಷದಿಂದ 10 ವರ್ಷದಿಂದ 8 ವರ್ಷದಿಂದ 3 ವರ್ಷದಿಂದ ಕರೆಕ್ಟ್ ಆಗಿ ಹೇಳ್ತಾರೆ ದೇವ್ರೆ. ಕೇಳ್ಬೇಕು. ಆಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಮನೆ ರಾಮಚಂದ್ರ ಮನೆಗೆ ಬಂದಿದ್ರಲ್ಲ ದುರ್ಬೋಧಕರು, ಹೋಗಿ ಕೇಳಿದ್ರೆ ನೀವು ಹೇಳಿದ್ಕೆಲ್ಲ ಒಂದೊಂದು ವಾಕ್ಯ ಹೇಳ್ತಾರೆ. ಆ ಕೇಳಿದ್ದನ್ನ ಪರೀಕ್ಷೆ ಮಾಡ್ತಾ ಇದ್ರು ಅವರು. ಪೌಲ್ ಹೇಳಿದ ವಾಕ್ಯನೇ ಪರೀಕ್ಷೆ ಮಾಡಿದ್ರು. ಯಾರು? ಬೆರೆಯ ಪಟ್ಟಣದವರು, ಥೆಸಲೋನಿಕ ಪಟ್ಟಣದವರು. ನೀವ್ ಹೇಳಿದ್ದೀನಿ ಯಾಕೆ ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿದ್ರಿ ನಾನು. ಅವ್ರು ಹೇಳಿದ್ರೆ ನಂಬಿಡ್ಬೇಕಂತೆ. ಅವ್ರು ತೋರಿಸಿದ ತಕ್ಷಣ ನಂಬಿಟ್ಟು ಅವ್ರ ಹಿಂದೆ ಹೋಗ್ಬಿಡ್ಬೇಕಂತ ಅವ್ರು ಹೇಳಿದ್ರು. ಆಮೇಲೆ ಏನು ಹೇಳ್ಬಾರ್ದಂತ ಅವ್ರು ಹೇಳಿದ್ರು. ವಾಕ್ಯ ತೋರಿಸ್ತಾ ಇದ್ದೀನಲ್ಲ, ಇನ್ನೊಂದು ವಾಕ್ಯ ಎತ್ತಿ ಕೇಳ್ಬಾರ್ದಂತೆ. ಎಲ್ಲರಿಗೂ ವಾಕ್ಯ ಕೊಡ್ತಾ ಇದ್ದೀನಲ್ವಾ ಅಂತ ಇದ್ದಾರೆ ಅವರು. ಆಮೇಲೆ ಜಾಗ್ರತೆ, ಎಚ್ಚರ. ಆಮೇಲೆ ಜಯ ಹೊಂದಿದವನಿಗೆ ಮನ್ನವನ್ನ ಕೊಡ್ತೀನಿ. ಏನನ್ನ ಕೊಡ್ತೀನಿ? ಮನ್ನ. ಆಮೇಲೆ ಮೊದಲನೇ ಸಭೆಗೆ ಏನ್ ಕೊಡ್ತೀನಿ ಅಂದ? ಜಯ ಹೊಂದಿದವನಿಗೆ ಜೀವದಾಯಕ ವೃಕ್ಷದ ಹಣ್ಣನ್ನ ತಿನ್ನೋದಿಕ್ಕೆ ಕೊಡ್ತೀನಿ. ಸ್ಫುಟ ಸಭೆಗೆ ಏನ್ ಕೊಡ್ತೀನಿ ಅಂದ? ಜೀವ ಎಂಬ ಜಯಮಾಲೆಯನ್ನು ಕೊಡ್ತೀನಿ, ಜೀವಂತ ಮುಕುಟ್. ಆಮೇಲೆ
ಈ ಸಭೆಗೆ ಏನ್ ರಿವಾರ್ಡ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನಂದ್ರೆ ದೇವರು, ನೀ ಜಯ ಹೊಂದಿದ್ರೆ ಒಂದು ನಿನಗೆ ಮನ್ನವನ್ನ ಕೊಡ್ತೀನಿ, ಎರಡು ನಿನಗೆ ಬಿಳಿ ಕಲ್ಲನ್ನ ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನ ಕೊಡ್ತೀನಿ. ಅದು ಹೊಂದಿದವನಿಗೆ ಹೊರತು ಬೇರೆ ಯಾರಿಗೂ ಗೊತ್ತಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ನೋಡಿ, ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ಆಮೇಲೆ ದುರ್ಬೋಧನೆ ಕೇಳಬೇಡಿ. ಯಾರೇ ಬರಲಿ, ಏನ್ ಊಟ ಅಂದ್ಬಿಟ್ಟು ಊಟ ಮಾಡಿ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ರೆ ತಿನ್ಬೇಡಿ, ಹಬ್ಬಗಳಲ್ಲಿ ತಿನ್ಬೇಡಿ. ಅವ್ರು ಯಾರೇ ಆಗಲಿ, ಸ್ವಂತದವರೇ ಆಗಲಿ, ಬಾಲ ಸ್ನೇಹಿತನಾಗಲಿ, ಚಡ್ಡಿ ದೋಸ್ತ ಆಗಲಿ, ಆಮೇಲೆ ನೋ. ಹಲ್ಲೆಲೂಯಾ. ನನಗೆ ಆ ವಿಷಯದಲ್ಲಿ ಮುಸ್ಲಿಂ ಬಹಳ ಇಷ್ಟ ಆಯ್ತು. ಕಟ್ನಿ ಹಲಾಲ್ ಕಟ್ ಅಂದ್ರೆ ಹಲಾಲ್ ಕಟ್, ತಿನ್ನಂದ್ರೆ ತಿನ್ನಲ್ಲ ನಾವು. ಹಲ್ಲೆಲೂಯಾ. ಸೊ ನಾವು ಇನ್ಮೇಲೆ ಎಚ್ಚರವಾಗಿರೋಣ. ದೇವರು ಬರೋದು ಹತ್ರ ಆಗಿದೆ, ಅದನ್ನು ಬರೋದು ಸಮೀಪವಾಗಿದೆ. ಮಾರನಾಥ ಎದ್ದಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧನಾದ ದೇವರೇ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಪೆರ್ಗಮ ಸಭೆಯನ್ನು ಕುರಿತು ಮಾತಾಡ್ತಾ ಇದ್ದೀವಿ ರಾಜ. ಪೆರ್ಗಮ ಸಭೆಯವರು ನಂಬಿಕೆಯನ್ನು ಕಾಪಾಡಿಕೊಂಡಿದ್ದಾರೆ ರಾಜ. ಸೈತಾನನ ಸಿಂಹಾಸನವಿರುವ ಜಾಗವಾಗಿದ್ದರೂ ಕೂಡ ನಂಬಿಕೆಯನ್ನು ಕಾಯ್ದುಕೊಂಡಿದ್ದಾರೆ ರಾಜ. ಆಶೀರ್ವದಿಸಲ್ಪಟ್ಟ ವೇಳೆಯಲ್ಲಿ, ಆಶೀರ್ವದಿಸಲ್ಪಟ್ಟ ಸಮಯದಲ್ಲಿ, ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ, ಬಲವಂತನೇ, ಪರಿಶುದ್ಧನೇ, ಮೌನತನೇ ಅಪ್ಪ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನ ನಮ್ಮ ಸಭೆಗೆ ಬರ ಯಾರೊಬ್ಬರು ತಿನ್ನಬಾರ್ದು ರಾಜ. ನಿಖಲಾಯಿಗಳ ಬೋಧನೆ ನಮ್ಮ ಕೇಳಬಾರ್ದು ರಾಜ. ಆಮೇಲೆ ಬೋಧನೆಗೆ ದೂರವಾಗಿರ್ಬೇಕು ರಾಜ. ಆಮೇಲೆ ವಿಗ್ರಹ ಆರಾಧನೆಗೆ ದೂರವಾಗಿರ್ಬೇಕು ರಾಜ. ವ್ಯಭಚಾರಕ್ಕೆ, ಜಾರತ್ವಕ್ಕೆ ದೂರವಾಗಿರ್ಬೇಕು ರಾಜ. ನಿನ್ನ ಈ ಬಾಯಿ ಕತ್ತಿಯು ನಮ್ಮ ಮೇಲೆ ಬರದಂತೆ, ನಿಮ್ಮ ಈ ಬಾಯಿ ಕತ್ತಿಯು ನಮ್ಮ ಮೇಲೆ ಬಾರದಂತೆ ದೇವ ನಮ್ಮನ್ನು ರಕ್ಷಿಸು, ಎಚ್ಚರಿಸು, ಆಶೀರ್ವದಿಸು, ಬಲಪಡಿಸು, ಕಾಯಿ ನಿನ್ನ ಹೆಸರಲ್ಲಿ ಕಾಪಾಡು. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ, ನನ್ನ ಪ್ರೀತಿಯ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಮನೆಗೆ ಕರ್ತನನ್ನು ಕೊಂಡಾಡು, ನನ್ನ ಸಭೆಯಲ್ಲಿ ಪವಿತ್ರ ನಾಮವನ್ನು ಕೀರ್ತಿಸಲು. ನನ್ನ ಮನೆಗೆ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರ